ಸೋಮವಾರದಿಂದ ದೀಪಾವಳಿ ಹಬ್ಬ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ನೀವು ನಿಮ್ಮ ಊರುಗಳಿಗೆ ಹೋಗಬೇಕು ಅಂತಂದ್ರೆ ಹುಷಾರಾಗಿರಿ. ಸುಲಿಗೆ ಮಾಡೋದಕ್ಕೆ ಅಂತ ಹೇಳಿ ಸುಲಿಗೆ ಗ್ಯಾಂಗ್ ಸಿದ್ಧವಾಗಿದೆ. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಹುಷಾರಾಗಿ. ಕೆಎಸ್ಆರ್ಟಿಸಿ ಬಿಟ್ಟು ಖಾಸಗಿ ಬಸ್ ಹತ್ತೋಣ ಅಂದ್ಕೊಂಡ್ರ? ಖಾಸಗಿ ಬಸ್ ಹತ್ತೋ ಯೋಚನೆ ಇರೋರು ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ನಿಮ್ಮನ್ನ ದಿವಾಳಿ ಮಾಡಿಬಿಡ್ತಾರೆ ದೀಪಾವಳಿಗೆ, ಹುಷಾರಾಗಿದೆ. ಹಗಲು ದರೋಡೆಗೆ ಇಳಿದಂತಹ ಖಾಸಗಿ ಬಸ್ನ ಮಾಲೀಕರು 600 ರೂಪಾಯಿ ಇದ್ದ ಟಿಕೆಟ್ಗೆ 2,000 ರೂಪಾಯಿ, 1,000 ರೂಪಾಯಿ ಇದ್ದ ರೇಟ್ 3,000 ರೂಪಾಯಿ, 3,500 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಬೇರೆ ಬೇರೆ ಕಾರಣಗಳಿಗೆ ಬಂದಂತವರು ಇಲ್ಲಿ ಉಳ್ಕೊಂಡಿರ್ತಾರೆ. ಈಗ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಬೆಂಗಳೂರಿನಿಂದ ಬೇರೆ ಕಡೆಗೆ ಹೋಗುವಂತವ್ರು ತುಂಬಾ ಜನ ಇದ್ದಾರೆ. ಅದು ಹಬ್ಬಕ್ಕೆ ವಿಚಾರವಾಗಿ. ಹೀಗೆ ಬೆಂಗಳೂರಿಂದ ಬೇರೆ ಬೇರೆ ಕಡೆಗೆ ಹೋಗುವಂತ ಪ್ಲಾನ್ ಅಲ್ಲಿರೋರು ತಪ್ಪದೆ ಈ ಸ್ಟೋರಿ ನೋಡ್ಲೇಬೇಕು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಸುಲಿಗೆ ಅಂದ್ರೆ ಇದು ಅಂತಿಂತ ಸುಲಿಗೆ ಅಲ್ಲ. ದೀಪಾವಳಿ ಹಬ್ಬ ಬಂತು ಅಂದ್ರೆ ಸಾಕು, ಖಾಸಗಿ ಬಸ್ಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗುತ್ತದೆ. ಬಾಯಿಗೆ ಬಂದಂತೆ ದರ ಫಿಕ್ಸ್ ಮಾಡಿ ಸುಲಿಗೆಗೆ ಇಳಿತಾವೆ. ಅಷ್ಟರ ಮಟ್ಟಿಗೆ ಟಿಕೆಟ್ ದರ ದುಬಾರಿ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಾವೆ. ದೀಪಾವಳಿಗೆ ಖಾಸಗಿ ಬಸ್ಗಳಿಂದ ದುಪ್ಪಟ್ಟು ವಸೂಲಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಸುಲಿಗೆ ಬಟ ಬಯಲು. ನೀವೇನಾದ್ರೂ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಬೇಕು ಅಂದ್ರೆ ದುಪ್ಪಟ್ಟು ಹಣ ಕೊಡಬೇಕು. ಹಾಗಾದ್ರೆ ಖಾಸಗಿ ಬಸ್ಗಳ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್, ಬೆಳಗಾವಿ ಶನಿವಾರ ಏನಿದೆ ಸರ್ ಪ್ರೈಸ್? ನೋಡ್ಬೇಕು ಆನ್ಲೈನ್ 2 ಸೀಟು. ಸರಿ ಸರ್, ಒಂದ್ 2 ನಿಮಿಷ ಸರಿ ನೋಡ್ತೀನಿ. ನೈಟ್ ನಮ್ಮ ಕೇಳಿ ನೋಡ್ತೀನಿ, ಬುಕ್ ಏನ್ ಮಾಡಲ್ಲ, ಕೇಳಿ ನೋಡ್ತೀನಿ ಅಷ್ಟೇ. ಕೇಳಿ ನೋಡೋದಾ? ಎಷ್ಟಿನಾ? ಇಂಕ್ವೈರಿ ಇವತ್ತು ಬರಬೇಡಿ. ಓಕೆ. ಏನಂದ್ರೆ 4 ದಿವಸ ಬಿಟ್ಟು ಬನ್ನಿ ಆರಾಮಾಗಿ. ಎಲ್ಲ ರೇಟ್ ಜಾಸ್ತಿನೇ, ಟೆನ್ಷನ್ ತಗೊಂಡಿಲ್ಲ. ಎಷ್ಟಿದೆ ಸರ್ ಪ್ರೈಸ್? ಎಲ್ಲ 1,600 1,800 ಇರೋದು. ಏನು ಹಬ್ಬ ಸ್ಪೆಷಲ್? ಎಲ್ಲ ಸ್ಪೆಷಲ್. ಸರಿ ಸರ್. ಇಂಕ್ವೈರಿ ಯಾರು ಬರಲ್ಲ ಇವಾಗ. ಓಕೆ. ಬಸ್ ಹೋಗ್ತಾ ಇರ್ತಾರೆ. ಎಲ್ಲ ಬಸ್ ಫುಲ್ ಆಗಿದ್ರೆ? ಎಲ್ಲ ಫುಲ್ ಆಗಿದೆಯಲ್ಲ, ಆಗಿದ್ರೆ ಫಸ್ಟ್ ಆಗ್ಬಿಟ್ಟಿದೆ. ಓಹೋ ಸರಿ. ಆಗ್ಬಿಟ್ಟೆ ಎಕ್ಸ್ಟ್ರಾ ಬಸ್ ಫುಲ್ ಆಗ್ತವ್ರೆ. ಓಕೆ. ಗವರ್ಮೆಂಟ್ ಅಲ್ಲಿ 2,000 ಬಸ್ ಆಗ್ತಾರೆ. 2,500 ಎಷ್ಟು ಆಗಿದ್ದಾರೆ? ಹೌದು ಆಗಿದ್ದಾರೆ, ಅವ್ರದ್ದೇ ಫುಲ್ ಆಗಿದೆ. ಈಗ ನೀವು ಬುಕ್ ಮಾಡಂಗಿದ್ರೆ ಏನ್ ರೇಟ್ ಇದೆ ತಕ್ಕಂಡು ಮಾಡ್ಕೊಟ್ರೆ ಆಯ್ತು. ಎಂತ ಮಾಡಲ್ಲ, ಬುಕ್ ಮಾಡಿ ಹಂಗೆ. ಬೆಳಕಿನ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಖಾಸಗಿ ಬಸ್ಗಳ ಸುಲಿಗೆ ಎಫೆಕ್ಟ್ ತಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೋಮವಾರದಿಂದ ದೀಪಾವಳಿ ಹಬ್ಬ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ನೀವು ನಿಮ್ಮ ಊರುಗಳಿಗೆ ಹೋಗಬೇಕು ಅಂತಂದ್ರೆ ಹುಷಾರಾಗಿರಿ. ಸುಲಿಗೆ ಮಾಡೋದಕ್ಕೆ ಅಂತ ಹೇಳಿ ಸುಲಿಗೆ ಗ್ಯಾಂಗ್ ಸಿದ್ಧವಾಗಿದೆ. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಹುಷಾರಾಗಿ. ಕೆಎಸ್ಆರ್ಟಿಸಿ ಬಿಟ್ಟು ಖಾಸಗಿ ಬಸ್ ಹತ್ತೋಣ ಅಂದ್ಕೊಂಡ್ರ? ಖಾಸಗಿ ಬಸ್ ಹತ್ತೋ ಯೋಚನೆ ಇರೋರು ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ನಿಮ್ಮನ್ನ ದಿವಾಳಿ ಮಾಡಿಬಿಡ್ತಾರೆ ದೀಪಾವಳಿಗೆ, ಹುಷಾರಾಗಿದೆ. ಹಗಲು ದರೋಡೆಗೆ ಇಳಿದಂತಹ ಖಾಸಗಿ ಬಸ್ನ ಮಾಲೀಕರು 600 ರೂಪಾಯಿ ಇದ್ದ ಟಿಕೆಟ್ಗೆ 2,000 ರೂಪಾಯಿ, 1,000 ರೂಪಾಯಿ ಇದ್ದ ರೇಟ್ 3,000 ರೂಪಾಯಿ, 3,500 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಬೇರೆ ಬೇರೆ ಕಾರಣಗಳಿಗೆ ಬಂದಂತವರು ಇಲ್ಲಿ ಉಳ್ಕೊಂಡಿರ್ತಾರೆ.
ಈಗ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಬೆಂಗಳೂರಿನಿಂದ ಬೇರೆ ಕಡೆಗೆ ಹೋಗುವಂತವ್ರು ತುಂಬಾ ಜನ ಇದ್ದಾರೆ, ಅದು ಹಬ್ಬಕ್ಕೆ ವಿಚಾರವಾಗಿ. ಹೀಗೆ ಬೆಂಗಳೂರಿಂದ ಬೇರೆ ಬೇರೆ ಕಡೆಗೆ ಹೋಗುವಂತ ಪ್ಲಾನ್ ಅಲ್ಲಿರೋರು ತಪ್ಪದೆ ಈ ಸ್ಟೋರಿ ನೋಡ್ಲೇಬೇಕು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಶನಿವಾರ ಸುಲಿಗೆ ಅಂದ್ರೆ ಇದು ಅಂತಿಂತ ಸುಲಿಗೆ ಅಲ್ಲ. ದೀಪಾವಳಿ ಹಬ್ಬ ಬಂತು ಅಂದ್ರೆ ಸಾಕು, ಖಾಸಗಿ ಬಸ್ಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗುತ್ತದೆ. ಬಾಯಿಗೆ ಬಂದಂತೆ ದರ ಫಿಕ್ಸ್ ಮಾಡಿ ಸುಲಿಗೆಗೆ ಇಳಿತಾವೆ. ಅಷ್ಟರ ಮಟ್ಟಿಗೆ ಟಿಕೆಟ್ ದರ ದುಬಾರಿ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಾವೆ. ದೀಪಾವಳಿಗೆ ಖಾಸಗಿ ಬಸ್ಗಳಿಂದ ದುಪ್ಪಟ್ಟು ವಸೂಲಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಸುಲಿಗೆ ಬಟಾ ಬಯಲು. ನೀವೇನಾದ್ರೂ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಬೇಕು ಅಂದ್ರೆ ದುಪ್ಪಟ್ಟು ಹಣ ಕೊಡಬೇಕು. ಹಾಗಾದ್ರೆ ಖಾಸಗಿ ಬಸ್ಗಳ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್, ಬೆಳಗಾವಿ ಶನಿವಾರ ಏನಿದೆ ಸರ್ ಪ್ರೈಸ್? ನೋಡ್ಬೇಕು ಆನ್ಲೈನ್ ಸೀಟು 2 ಸೀಟು. ಸರಿ ಸರ್, ಒಂದು 2 ನಿಮಿಷ ಸರಿ ನೋಡುತ್ತೆ. ನೈಟ್ ನೈಟ್ ನಮ್ಮ ಕೇಳಿ ನೋಡ್ತೀನಿ, ಬುಕ್ ಏನ್ ಮಾಡಲ್ಲ, ಕೇಳಿ ನೋಡ್ತೀನಿ ಅಷ್ಟೇ. ಕೇಳಿ ನೋಡೋದಾ? ಇಂಕ್ವರಿನಾ? ಇಂಕ್ವರಿ ಇವತ್ತು ಬರಬೇಡಿ. ಓಕೆ. ಏನಂದ್ರೆ 4 ದಿವಸ ಬಿಟ್ಟು ಬನ್ನಿ ಆರಾಮಾಗಿ. ಎಲ್ಲ ರೇಟ್ ಜಾಸ್ತಿನೇ, ಟೆನ್ಷನ್ ತಗೊಂಡಂಗಿಲ್ಲ. ಎಷ್ಟಿದೆ ಸರ್ ಪ್ರೈಸ್? ಎಲ್ಲ 1600 1800 ಇರೋದು. ಏನು ಹಬ್ಬ ಸ್ಪೆಷಲ್? ಎಲ್ಲ ಸ್ಪೆಷಲ್. ಸರಿ ಇಂಕ್ವರಿ ಯಾರು ಬರಲ್ಲ ಇವಾಗ. ಓಕೆ. ಬಸ್ ಯಾರು ತಗೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಬಸ್ ಫುಲ್ ಆಗಿದ್ರೆ? ಎಲ್ಲ ಫುಲ್ ಆಗಿದೆ, ಅಲ್ಲ ಆಗಿದ್ರೆ ಫಸ್ಟ್ ಆಗ್ಬಿಟ್ಟಿದೆ. ಸರಿ, ಆಗ್ಬಿಟ್ಟೆ ಎಕ್ಸ್ಟ್ರಾ ಬಸ್ ಫುಲ್ ಆಗ್ತದೆ. ಓಕೆ. ಗವರ್ಮೆಂಟ್ ಅಲ್ಲಿ 2000 ಬಸ್ ಆಗ್ತಾರೆ. 2,500 ಎಷ್ಟು ಆಗಿದ್ದಾರೆ? ಹೌದು, ಆಗಿದ್ದಾರೆ, ಅವ್ರದ್ದೇ ಫುಲ್ ಆಗಿದೆ. ಈಗ ನೀವು ಬುಕ್ ಮಾಡಂಗಿದ್ರೆ ಏನ್ ರೇಟ್ ಇದೆ ತಕ್ಕಂಡು ಮಾಡ್ಕೊಂಡ್ರೆ ಆಯ್ತು. ಎಂತ ಮಾಡಲ್ಲ, ಬುಕ್ ಮಾಡಿ ಹಂಗೆ. ಬೆಳಕಿನ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಖಾಸಗಿ ಬಸ್ಗಳ ಸುಲಿಗೆ ಎಫೆಕ್ಟ್ ತಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೋಮವಾರದಿಂದ ದೀಪಾವಳಿ ಹಬ್ಬ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ನೀವು ನಿಮ್ಮ ಊರುಗಳಿಗೆ ಹೋಗಬೇಕು ಅಂತಂದ್ರೆ ಹುಷಾರಾಗಿರಿ. ಸುಲಿಗೆ ಮಾಡೋದಕ್ಕೆ ಅಂತ ಹೇಳಿ ಸುಲಿಗೆ ಗ್ಯಾಂಗ್ ಸಿದ್ಧವಾಗಿದೆ. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಹುಷಾರಾಗಿ. ಕೆಎಸ್ಆರ್ಟಿಸಿ ಬಿಟ್ಟು ಖಾಸಗಿ ಬಸ್ ಹತ್ತೋಣ ಅಂದ್ಕೊಂಡ್ರ? ಖಾಸಗಿ ಬಸ್ ಹತ್ತೋ ಯೋಚನೆ ಇರೋರು ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ನಿಮ್ಮನ್ನ ದಿವಾಳಿ ಮಾಡಿಬಿಡ್ತಾರೆ ದೀಪಾವಳಿಗೆ, ಹುಷಾರಾಗಿದೆ. ಹಗಲು ದರೋಡೆಗೆ ಇಳಿದಂತಹ ಖಾಸಗಿ ಬಸ್ನ ಮಾಲೀಕರು 600 ರೂಪಾಯಿ ಇದ್ದ ಟಿಕೆಟ್ಗೆ 2,000 ರೂಪಾಯಿ, 1,000 ರೂಪಾಯಿ ಇದ್ದ ರೇಟ್ 3,000 ರೂಪಾಯಿ, 3,500 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ದೂರ ಊರುಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಬೇರೆ ಬೇರೆ ಕಾರಣಗಳಿಗೆ ಬಂದಂತವರು ಇಲ್ಲಿ ಉಳ್ಕೊಂಡಿರ್ತಾರೆ. ಈಗ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಬೆಂಗಳೂರಿನಿಂದ ಬೇರೆ ಕಡೆಗೆ ಹೋಗುವಂತವ್ರು ತುಂಬಾ ಜನ ಇದ್ದಾರೆ, ಅದು ಹಬ್ಬಕ್ಕೆ ವಿಚಾರವಾಗಿ. ಹೀಗೆ ಬೆಂಗಳೂರಿಂದ ಬೇರೆ ಬೇರೆ ಕಡೆಗೆ ಹೋಗುವಂತ ಪ್ಲಾನ್ ಅಲ್ಲಿರೋರು ತಪ್ಪದೆ ಈ ಸ್ಟೋರಿ ನೋಡ್ಲೇಬೇಕು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಶನಿವಾರ ಸುಲಿಗೆ ಅಂದ್ರೆ ಇದು ಅಂತಿಂತ ಸುಲಿಗೆ ಅಲ್ಲ. ದೀಪಾವಳಿ ಹಬ್ಬ ಬಂತು ಅಂದ್ರೆ ಸಾಕು, ಖಾಸಗಿ ಬಸ್ಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗುತ್ತದೆ. ಬಾಯಿಗೆ ಬಂದಂತೆ ದರ ಫಿಕ್ಸ್ ಮಾಡಿ ಸುಲಿಗೆಗೆ ಇಳಿತಾವೆ. ಅಷ್ಟರ ಮಟ್ಟಿಗೆ ಟಿಕೆಟ್ ದರ ದುಬಾರಿ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಾವೆ. ದೀಪಾವಳಿಗೆ ಖಾಸಗಿ ಬಸ್ಗಳಿಂದ ದುಪ್ಪಟ್ಟು ವಸೂಲಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಸುಲಿಗೆ ಬಟಾ ಬಯಲು.
ಏನಾದ್ರೂ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗ್ಬೇಕು ಅಂದ್ರೆ ದುಪ್ಪಟ್ಟು ಹಣ ಕೊಡ್ಬೇಕು. ಹಾಗಾದ್ರೆ ಖಾಸಗಿ ಬಸ್ಗಳ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ ಬೆಳಗಾವಿ ಶನಿವಾರ ಏನಿದೆ ಸರ್ ಪ್ರೈಸ್? ನೋಡ್ಬೇಕು ಆನ್ಲೈನ್ ಸೀಟು 2 ಸೀಟು. ಸರಿ ಸರ್, ಒಂದ್ 2 ನಿಮಿಷ ಹೇಳಿ ನೋಡ್ತೀನಿ. ನೈಟ್ ನೈಟ್ ನಮ್ಮ ಕೇಳಿ ನೋಡ್ತೀನಿ, ಬುಕ್ ಏನ್ ಮಾಡಲ್ಲ, ಕೇಳಿ ನೋಡ್ತೀನಿ ಅಷ್ಟೇ. ಕೇಳಿ ನೋಡೋದಾ? ಇಂಕ್ವರಿನಾ? Enquiry. ಇಂಕ್ವರಿ ಇವತ್ತು ಬರಬೇಡಿ. ಓಕೆ. ಏನಂದ್ರೆ 4 ದಿವಸ ಬಿಟ್ಟು ಬನ್ನಿ ಆರಾಮಾಗಿ. ಎಲ್ಲ ರೇಟ್ ಜಾಸ್ತಿನೇ, ಟೆನ್ಷನ್ ತಗೊಂಡಂಗಿಲ್ಲ. ಎಷ್ಟಿದೆ ಸರ್ ಪ್ರೈಸ್? ಎಲ್ಲ 1600 1800 ಇರೋದು. ಏನು ಹಬ್ಬ ಸ್ಪೆಷಲ್? ಎಲ್ಲ ಸ್ಪೆಷಲ್. ಸರಿ ಸರ್. ಇಂಕ್ವರಿಗೆ ಯಾರು ಬರಲ್ಲ ಇವಾಗ. ಓಕೆ. ಫಸ್ಟ್ ಯಾರು ತಗೊಂಡಿಲ್ಲ ಹೋಗ್ತಾ ಇರ್ತಾರೆ. ಎಲ್ಲ ಬಸ್ ಫುಲ್ ಆಗಿದ್ರೆ? ಎಲ್ಲ ಫುಲ್ ಆಗಿದೆಯಲ್ಲ, ಆಗಿದ್ರೆ ಫಸ್ಟ್ ಆಗ್ಬಿಟ್ಟಿದೆ. ಓಹೋ ಸರಿ. ಆಗ್ಬಿಟ್ಟೆ ಎಕ್ಸ್ಟ್ರಾ ಬಸ್ ಫುಲ್ ಆಗ್ತವ್ರೆ. ಓಕೆ. ಗವರ್ಮೆಂಟ್ ಅಲ್ಲಿ 2000 ಬಸ್ ಆಗ್ತಾರೆ. 2,500 ಎಷ್ಟು ಆಗಿದ್ದಾರೆ? ಹೌದು ಆಗಿದ್ದಾರೆ, ಅವ್ರದ್ದೇ ಫುಲ್ ಆಗಿದೆ. ಈಗ ನೀವು ಬುಕ್ ಮಾಡಂಗಿದ್ರೆ ಏನ್ ರೇಟ್ ಇದೆ ತಕ್ಕಂಡು ಮಾಡ್ಕೊಟ್ರೆ ಆಯ್ತು. ಎಂತ ಮಾಡಲ್ಲ, ಬುಕ್ ಮಾಡಿ ಹಂಗೆ. ಬೆಳಕಿನ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಖಾಸಗಿ ಬಸ್ಗಳ ಸುಲಿಗೆ ಎಫೆಕ್ಟ್ ತಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.